ಇಂಡಿಕೇಟ್ರ್ ಕ್ವಾಲಿಟಿ ಹೆಂಗಂದ್ರೆ ಜಸ್ಟ್ ಮುಟ್ಕೊಂಡ್ರೆ ನಿಮ್ಮ ಕೈಗೆ ಬರುತ್ತೆ ಇಂಡಿಕೇಟರ್, ಅದು ಅದ್ರ ಕ್ವಾಲಿಟಿ. ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನನ್ನ ಬೈಕೇ ನೋಡ್ಸೋಣ ಅಂತ ಆಕ್ಸೆಸರೀಸ್ 2 ಆ್ಯಡ್ ಮಾಡಿದ್ದೀನಿ. ಮೇಯ್ನು ಆ್ಯಕ್ಚುಲಿ R15 ಅವೆರಡು ಇಲ್ಲ ಅಂದರೆ ಗಾಡಿ ರೈಡ್ ಮಾಡೋದೇ ತುಂಬ ಕಷ್ಟ. ಓಕೆ, ಇಲ್ಲಂತೂ ಯಾವ ಕಡೆ ಗಾಡಿ ಯಾವ ಕಡೆ ಬರ್ತಾವೋ ಏನು ಗೊತ್ತಿಲ್ಲ. ಯಾರಾದರೂ R15 ತಗೊಳ್ಳೋಣ ಅಂತ ಮನಸ್ಸಲ್ಲಿದ್ದರೆ ಅನ್ಕೋತಿದ್ರೆ ಈ ವಿಡಿಯೋ ನೋಡಿ ಕಂಪ್ಲೀಟ್. ರೂಟೇ ರೆಡಿ ಆಗಿಲ್ಲಪ್ಪ. ಇದು ರೋಡ್ ಸ್ವಲ್ಪನೂ ಎಕ್ಸ್ಟೆನ್ಷನ್ ಕೂಡ ಮಾಡಿಲ್ಲ ನೋಡು, ಅಲ್ಲ? ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. 3-4 ಮಂತ್ಸ್ ಆಯ್ತೇನಪ್ಪ ಇದು ವರ್ಕ್ ಸ್ಟಾರ್ಟ್ ಆಗಿ. ಹಾಂ 4 ಮಂತ್ಸ್ ಮೇಲೆ ಆಗಿದೆ. ಸ್ಟಿಲ್ ವರ್ಕಿಂಗ್ ಇನ್ ಪ್ರೋಗ್ರೆಸ್. ಆ್ಯಕ್ಚುಲಿ R15 ಮೇಯ್ನು ತಲೆನೋವು ಅಂದ್ರೇ ಗಾಡಿ ಓಡಿಸ್ಬೇಕಾದ್ರೆ ಅರ್ಜೆಂಟ್ ಕೈ ಎಲ್ಲ ಪೇನ್ ಬಂದ್ಬಿಡುತ್ತೆ, ಕೈ ಶೋಲ್ಡ್ರೆಲ್ಲ. ಗಾಡಿಯಲ್ಲಿ ಒಳಗಡೆ ಹೋಗಂಗಿಲ್ವ ಗಾಡಿ? BTM ಲೇಕ್ ಹತ್ರ ಹೋದ್ವಿ. ಆ್ಯಕ್ಚುಲಿ ಸ್ವಲ್ಪ ವರ್ಕ್ ನಡೀತಾ ಇದೆ ಅಲ್ಲಿ, ಗಾಡಿ ಒಳಗಡೆ ಬಿಡ್ತಿಲ್ಲ, ಒಳಗಡೆ ಹಾಕ್ರಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಡೈವರ್ಷನ್ ತಗೊಂಡು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ R15 ಮೈನಸ್ ಏನಂದರೆ, ಮೇಯ್ನ್ ಮೈನಸ್ಸು ಈ ಅಗ್ರೆಷನ್ ಮೋಡಲ್ಲಿರುತ್ತಾ, ಬೆಂಡಾಗಿ ಹೊಡಿಬೇಕು. ನೀನು ತುಂಬ ದೂರ ಡ್ರೈವ್ ಮಾಡೋಕ್ಕಾಗಲ್ಲ. ಸ್ಪೀಡೇನು ಒಬ್ಬರು ಕುಂತ್ರೆ ಸ್ಪೀಡೇನು ಪ್ರಾಬ್ಲಮ್ ಇಲ್ಲ, ನೀನು 140+ ಹೋಗುತ್ತೆ, 140+ ಆರಾಮಾಗಿ ಹೋಗುತ್ತೆ. ಇಬ್ಬರು ಕೂತ್ಕೊಂಡ್ರೆ 120ಗೆ 125 130. ಇಬ್ಬರು ಕರೆಕ್ಟು ಒಂದು 75-80 kgs ಇರೋರು ಇಬ್ಬರು ಕೂತ್ಕೊಂಡು ಹೊಡೆದ್ರೆ ಅಷ್ಟೇ 120 ಲಾಸ್ಟ್. ಆದರೂ ಶಾರ್ಟ್ ರೈಡ್ ಇಲ್ಲೇ ಲೋಕಲಾಗಿ ಅಡ್ಡಾಡ್ತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬೈಕ್ ಲುಕ್ಸ್ ಚೆನ್ನಾಗಿ ಕಾಣಬೇಕು ಅಂತ ಅನ್ನೋರು ಈ ಗಾಡಿ ಚೂಸ್ ಮಾಡ್ಕೊಳ್ಳಿ, ಅದು ನಿಮ್ಮ ಪ್ರಯಾರಿಟಿ ಮೇಲೆ. ಇಲ್ಲ ನಾನು ಲಾಂಗ್ ಹೋಗ್ತಾ ಇರ್ತೀನಿ, ಆಫೀಸ್ಗೆ ಆಗಲಿ 30 ಕಿಲೋಮೀಟರ್ಸ್ 40 ಕಿಲೋಮೀಟರ್ಸ್ ಅಡ್ಡಾಡ್ತಾ ಇರ್ತೀನಿ ಅಂದರೆ ದಯವಿಟ್ಟು R15 ಮಾತ್ರ ತಗೋಬೇಕು. ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನೀವು ಟ್ರಾಫಿಕಲ್ಲಿ ಹೊಡೆದ್ರೆ, ಟ್ರಾಫಿಕಲ್ಲಿ ನೀವು ಆಫೀಸ್ಗೆ ಹೋಗೋ ಮುಂಚೆಲೇ ನೀವು ಇಲ್ಲೇ ಟಯರ್ಡ್ ಆಗೋಗಿರ್ತೀರ. ಇನ್ನು ಆಫೀಸಲ್ಲಿ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ. ಇನ್ನು ಲಾಂಗ್ ಡ್ರೈವ್ ಹೊಡಿತೀನಿ ಅಂದರೆ ಬೇರೆ ಕಡೆ ಎಲ್ಲನೂ ಇವಾಗ ಊರಿಗೆ ನಾನು ಹೋಗಬೇಕು ಲಾಂಗ್ ಡ್ರೈವ್ ಎಮರ್ಜೆನ್ಸಿಗೆ, ಇದರಲ್ಲಿ ಹೋದರೆ ಅಷ್ಟೇ. ಮೇಯ್ನ್ ಈ ಕ್ಯಾರಿಯರು ಗಾರ್ಡ್ ಇದೆ ಅಲ್ವಾ, ಇದೇ ಮೇಯ್ನು. ಕುತ್ಕೊಳ್ಳೋಕ್ಕೆ ಕಂಫರ್ಟ್ ಇರುತ್ತೆ ಲಾಂಗಲ್ಲಿ ಕೂಡ. ಈ ಕ್ಯಾರಿಯರು ಬ್ಯಾಕ್ ಸಪೋರ್ಟ್ ಕೊಡುತ್ತೆ, ಮತ್ತು ಈ ಗಾರ್ಡು ಈ ಫೈಬರಿಗೆ ಸಪೋರ್ಟ್ ಕೊಡುತ್ತೆ, ಮತ್ತು ಕುತ್ಕೊಳ್ಳೋಕ್ಕೂ ತುಂಬ ಅರ್ವ ಇರುತ್ತೆ. ಈ ಗಾರ್ಡ್ ಏನಾನು ಇಲ್ಲ ಅಂದರೆ ಈ ಫೈಬರು ಮಂತ್ಗೊಂದ್ಸಲಿ ನೀವು ಚೇಂಜ್ ಮಾಡಬೇಕಾಗುತ್ತೆ. ಕುತ್ಕೋಬೇಕಾದ್ರೆ ಆಟೋಮೆಟಿಕ್ನಾಗೆ ಕಾಲು ತೆಗಿಬೇಕಾದ್ರೇ ಇದು ಮುರಿದಾಕ್ತಾರೆ. ಅದಾದಮೇಲೆ ರೈಸರ್, ಇದು ಫುಲ್ ಅಗ್ರೆಷನ್ನಲ್ಲಿತ್ತು, ಸ್ವಲ್ಪ ರೈಸ್ ಮಾಡಿದ್ದೀನಿ. ಇದು ಸಣ್ಣದೊಂದು ಪೈಪ್ನ ಆಲ್ಟ್ರೇಷನ್ ಮಾಡಿಸಿದ್ದೀನಿ ಅಲ್ಲಿಗೆ. ಇದು ಸ್ವಲ್ಪ ಹೈಟ್ ಮಾಡಿರೋದಕ್ಕೆ ಇವಾಗ ಆರಾಮಾಗಿ ಗಾಡಿ ಹೊಡಿಬೋದು.
ಅದಾದಮೇಲೆ ಗಾಡಿ ವಿಚಾರ ಅಂತ ಬಂದರೆ ಇದು 155cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜನ್. ಇದು ಮೈಲೇಜ್ 40-45 ಪ್ಲಸ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪವರ್ ಅಂತ ಬಂದರೆ 18.4 PS ಪವರ್ ಇದೆ, 14.2 Nm ಟಾರ್ಕ್ ಇದೆ. ಫ್ರಂಟು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ. ವೈಬ್ರೇದು ಡ್ಯುವೆಲ್ ಚಾನೆಲ್ ABS ಇದೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 11 ಲೀಟರ್ಸ್ ಇದೆ. ಬ್ಯಾಕು 140 ಸೆಕ್ಷನ್ 17 ಇಂಚಸ್ ಟೈರ್ ಇದೆ. ಫ್ರಂಟು 100 ಸೆಕ್ಷನ್ನು 17 ಇಂಚ್ ಇದೆ. ಹೆಡ್ಲೈಟ್ಸ್ ಇದೆ, LED ಸ್ಕ್ರೀನ್ ಇದೆ. ಸ್ಪೀಡು ಮತ್ತು ಮೋಡ್ಸು ಚೇಂಜ್ ಮಾಡ್ಕೋಬೋದು. ಸ್ಟ್ರೀಟ್ ಮೋಡು, ಬ್ಯಾಕ್ ಮೋಡು 2 ಇದ್ದಾವೆ. ಈ ಕಡೆ ಬರೋ ಅದಕ್ಕೆ ಗಾಡಿ ಬರ್ತಾ ಇರ್ತವೆ. ನಿಂಗೆ ಆಂಟಿಗಳೋಗ್ಲಿ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್. RC ಕಾರೇನಾ ಇದು? RC ಕಾರಾ? ಹಾಂ, ರೆಬಲ್ ಬ್ಲಾಗ್ಸ್. ಹಾಂ. ये इधर से स्मोक आएगा. कितना स्पीड चलेगा? बेहतरीन चलता है, जबरदस्त है, फुल जास्ती. कितना स्पीड? फुल जास्ती. ये वाला रनिंग है क्या? कितना? ये वाला तो 750 पड़ेगा, ये ब्लूटूथ 750. ನೋಡಿ ಗೈಸ್, RC ಕಾರ್ ತಗೊಂಡೆ, ಇಷ್ಟ ಆಯಿತು. ನೋಡೋಣ, ರೂಮ್ಗೆ ಹೋಗಿ ಎಲ್ಲ ಓಪನ್ ಮಾಡಿ ವಿಡಿಯೋ ಮಾಡೋಣ.